dear students or friend. Today discussed about a poem. A poem name is Ballad of the Tempest. My dear SSLC Kannada medium students, please you once a time your spare time watching this poem and summary. My humble requested for you. I am also a Kannada medium student. Anyway, today discussed about the SSLC. A poem name is Ballad of the Tempest. Ballad of the Tempest. Tempest means ಬಿರುಗಾಳಿ. ಬಿರುಗಾಳಿಯ ಒಂದು ಲಾವಣಿ ಪದ್ಯ ಅಂತಲೂ ಸಹ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು. ದಿಸ್ poem written by James T. Fields. Okay. Once time read this poem. Okay. Fortune of favors the brave is an oft quieted statement. Even Columbus had a lot of faith in the Almighty, but is it true of everybody? Now listen to a poem where the sailors face a great peril sea. Whether someone will come to their rescue or not, read and the poem. Okay. This poem is a particularly explained to sailors or navigators. ಅಂದರೆ ಒಂದು ಬೋಟಿನ ಒಂದು ಸಂಬಂಧಪಟ್ಟಂತಹ ಒಂದು ಕವನ ಅಂತ ನಾನು ಅಂದ್ಕೋತೇನೆ, ಮತ್ತು ಅದು ಸಹ ಆಗಿದೆ. ನನಗೆ ಗೊತ್ತಿಲ್ಲ ಇದ್ರ ಮುಂದದು ಏನು ಅಂತ ಸಾರಾಂಶ. ನಾನು ಇಲ್ಲಿಗೆ ಹೇಳಬೇಕಂದ್ರೆ ಇದು ಒಂದು ನಾವಿಗೇಟರ್ಸ್ ಆರ್ ಸೈಲರ್ಸ್ ಆದಂತಹ ಒಂದು ಅವರ ಬಗ್ಗೆ ಒಂದು ತಿಳಿಯಬಹುದಾದಂಥ ಒಂದು ಪದ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸೈಲರ್ಸ್ ಆರ್ ಒನ್ ಬೋಟ್ ಆರ್ ಅವರ್ ಒಂದು ಲಾರ್ಜೆಸ್ಟ್ ಬೋಟ್ ಆರ್ ರೈಡರ್ಸ್ cannot be possible. This is a very tough job and very toughest job. Okay. ಯು ಕ್ಯಾನ್ ನೋ ಕೊಲಂಬಸ್ಸು ಇಡೀ ಪ್ರಪಂಚವನ್ನೇ ಸುತ್ತದ ಮತ್ತು ಅವನು ಪ್ರಸಿದ್ಧನೂ ಅದು ಸಹ ಆದ. ಮತ್ತು ಅವನ ಒಂದು ಸಾಧನೆ ಎಷ್ಟು ಅಂದರೆ, ಅವನ ಒಂದು ನಂಬಿಕೆ ಎಷ್ಟು ಅಂದರೆ ತುಂಬನೇ ಒಂದು ದೊಡ್ಡದಾಗಿತ್ತು. ಅವನ ಒಂದು ನಂಬಿಕೆ, ಒಂದು ಸಾಧನೆಯೇ ಅವನನ್ನು ಒಂದು ಉತ್ತುಂಗ ಶಿಖರಕ್ಕೆ ಕರ್ಕೊಂಡೋಯ್ತು. ಆದ್ದರಿಂದ ಒಬ್ಬ ಕೊಲಂಬಸ್ ಅನ್ನೋನು ತುಂಬನೇ ಆದಂತಹ ಒಂದು ಅತ್ಯುನ್ನತವಾದಂತಹ ಒಂದು ತನ್ನದೇ ಆದಂತಹ ಒಂದು ಅಚೀವ್ಮೆಂಟ್ಸ್ನ ಮಾಡಿದ್ದಾನೆ. ಅದೇ ರೀತಿ ಯು ಕೆನ್ ನೋ ಉಲಿಸಿಸಸ್, ಅವರು ಒಬ್ಬರು ರಾಜ ಇನ್ ಎ ಸ್ಮಾಲ್ ಸ್ಪೇಸ್ ಕಿಂಗ್. ಓಕೆ. ಆದರೆ ಅವರು ಸಹ ಎಲ್ಲ ಥರ ಆದಂತಹ ಒಂದು ಯುದ್ಧವನ್ನು ಮಾಡಿ ಏಜ್ಡ್ ಪರ್ಸನ್ ಆದರೂ ಸಹ ಅವರು ಒಂದು ನ್ಯೂ ಇನ್ವೆನ್ಷನ್ಸ್, ಸಿವಿಲೈಜೇಷನ್ಸ್, ಅವರು ಪ್ರಯಾಣವನ್ನು ಮಾಡ್ತಾ ಬೋಟಲ್ಲಿ ಬೇರೆ ಒಂದು ದೇಶಗಳ ಒಂದು ಪ್ರವಾನ್ಸಿಯಲ್ ಅಂತಾರಲ್ಲ, ಆ ಒಂದು ಜಾಗಗಳ ಒಂದು ಎಲ್ಲ ರೀತಿಯಾದಂತಹ ಅಲ್ಲಿನ ಒಂದು ಸ್ಕಲ್ಚರ್ಸ್, ಅಲ್ಲಿನ ಒಂದು ಟ್ರೆಡಿಷನಲ್ಸ್, ಅಲ್ಲಿನ ಫುಡ್ ಹ್ಯಾಬಿಟ್ಸ್, ವಿಯರಿಂಗ್ ಕ್ಲಾತ್ಸ್ ಆ್ಯಂಡ್ ವೆದರ್ ಕ್ರಾಪ್ಸ್ ಇವನ್ ಸಹ ಅವನ ಒಂದು ಸಣ್ಣದಾದ ಈ ಸ್ಮಾಲ್ ಕಿಂಗ್ಡಮ್ಗೆ ಅಪ್ಲೈಡ್ ಮಾಡ್ತಾ ಇದ್ದ. ಮತ್ತು ಅದರಲ್ಲಿ ಯಾವುದು ಯೂಸ್ಫುಲ್ ಅದನ್ನು ಸೆಲೆಕ್ಟೆಡ್ ರೀತಿ ಅಪ್ಲೈಗಳನ್ನು ಮಾಡ್ತಾಯಿದ್ದ. ಈ ರೀತಿ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ಏನಾಗುತ್ತೆ, ಇದು ರೆಸ್ಟೆಡ್ ರೀತಿ ಆಗ್ತೀವಿ ನಾವು ಸುತ್ತಬೇಕು. ಒಂದು ರೆಸ್ಟೆಡ್ ಐರಾನ್ ಟೈಪ್ಸ್ ಅಂತಲೂ ಸಹ ಅವನು ಹೇಳ್ತಾನೆ. ಯಾವತ್ತೂ ಸಹ ಮನುಷ್ಯ ಆ್ಯಕ್ಟಿವ್ ಆಗಿರಬೇಕು. ಓಕೆ. ಒಂದು ನೈಫ್, ಒಂದು ಚಾಕುವಿನಿಂದ ಹಿಡಿದು ಒಂದು ಸ್ಪೂನಿಂದ ಹಿಡಿದು ಎಲ್ಲವೂ ಆ್ಯಕ್ಟಿವ್ ಆಗಿರಬೇಕು. ಮನುಷ್ಯನ ಬಾಡಿಯಿಂದ ಹಿಡಿದು ಎಲ್ಲವೂ ಸಹ ಆ್ಯಕ್ಟಿವ್ ಆಗಿರಬೇಕು. ಆ ರೀತಿ ಒಂದು ನಾವಿಗೇಟರ್ಸ್ ಆರ್ ಸೈಲರ್ಸ್ ಅವರು ತುಂಬಾ ಸಹ ಒಂದು ಅತ್ಯುನ್ನವಾದಂತಹ ಒಂದು ಟಫೆಸ್ಟ್ ಆದಂತಹ ಒಂದು ಇದನ್ನು ಅವರು ತುಂಬಾ ಕೈಗೊಳ್ತಾರೆ. ಓಕೆ. Read this poem. We were crowded in the cabin, not a soul would dare to sleep. It was midnight on the waters and a storm on the deep. This a fearful things in winter, to be shattered by the blast, and so hear the rattling trumpet thunder.
cut away the mast. Okay. ನನ್ನ ನಲ್ಮೆಯ ಪ್ರೀತಿಯ ವಿದ್ಯಾರ್ಥಿಗಳೇ, ಆ ಒಂದು ಸೈಲರ್ಸ್, ಆ ಒಂದು ನಾವಿಕರ ಒಂದು ಕಷ್ಟವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಪ್ರಯಾಣಿಸುವಂತಹ ಒಬ್ಬರು ಪ್ಯಾಸೆಂಜರ್ ರೀತಿಯಾಗಿರಲಿ ಅವರ ಒಂದು ಕಷ್ಟಗಳನ್ನು ಹೇಳ್ತಾ ಇದ್ದಾರೆ. ವಿ ಆರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಓಕೆ, ಈ ಒಂದು ಅಡಗಿನ ಒಂದು ಜಾಗದಲ್ಲಿ ತುಂಬನೇ ಒಂದು ಜನರು ತುಂಬಿದ್ದಾರೆ. ನಾಟ್ ಎ ಸೋಲ್ ವಿಡ್ ಡೇರ್ ಟು ಸ್ಲೀಪ್. ಅವರು ಯಾರೂ ಸಹ ತಮ್ಮ ಮನಸ್ಸು ಪೂರ್ವಕವಾಗಿ ಧೈರ್ಯದಿಂದ ನಿದ್ದೆಯನ್ನು ಮಾಡುತ್ತಿಲ್ಲ. ಮತ್ತು ಈ ಹಲವಾರು ನಾವಿಕರು ಸಮುದ್ರಯಾನ ಮಾಡುತ್ತಿರಬೇಕಾದರೆ ಬಿರುಗಾಳಿ ಬೀಸಿ ಹಡಗು ಧಕ್ಕೆಗೆ ಒಳಗಾಗ್ತದೆ. ನೋಡ್ರಿ ಯಾವ ಥರ ಆಗ್ತದೆ. ಇಟ್ ವಾಸ್ ಎ ಮಿಡ್ ನೈಟ್ ಆನ್ ದ ವಾಟರ್ಸ್ ಆನ್ ದ ಸ್ಟೋರ್ಮ್ ಆನ್ ದ ಡೀಪ್. ಆ ಒಂದು ಮಧ್ಯರಾತ್ರಿ ಆ ಒಂದು ನೀರಿನಿಂದ ಬಿರುಗಾಳಿ, ಸ್ಟೋರ್ಮ್ ಅಂದರೆ ಬಿರುಗಾಳಿ, ವಾಸ್ ಆನ್ ದ ಡೀಪ್. ಅದರ ಬಿರುಗಾಳಿ ಅದರ ಮೇಲೆ ತುಂಬನೇ ಆಳವಾಗಿ ಒಂದು ಬೋಟಿನ ಮೇಲೆ ಮತ್ತು ಆ ಒಬ್ಬರು ನಾವಿಕರ ಮೇಲೆ ಒಂದು ಧಾವಿಸ್ತಾ ಇದೆ, ಹಡಗಿನ ಮೇಲೆ. ಅವರು ಮನಸ್ಪೂರ್ವಕವಾಗಿ ಡೇರ್ ಅಂದರೆ ಧೈರ್ಯ, ಅವರು ಯಾರೂ ಸಹ ನಿದ್ದೆಯನ್ನು ಮಾಡ್ತಾ ಇಲ್ಲ, ಧೈರ್ಯವಾಗಿ ನಿದ್ದೆಯನ್ನು ಮಾಡ್ತಾ ಇಲ್ಲ. ಅವರಿಗೆ ತಮ್ಮ ಜೀವನದ ಜೀವವನ್ನು ಒಂದು ಜೀವದ ಮೇಲೆ ಆಸೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅವರು ಒಂದು ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ ನಾವಿಕರು. ಓಕೆ, ನಾವಿಕರು ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಆ್ಯಂಡ್ ಸಮ್ ಒಂದು ಬಿಸ್ನೆಸ್ ಟೈಪ್ ಆ್ಯಂಡ್ ಟ್ರಾನ್ಸಾಕ್ಷನ್ ಟೈಪ್ ಅವರು ಯಾವಾಗಲೂ ಸಹ ಒಂದು ಸೀನಲ್ಲಿ ಇರ್ತಾರೆ, ಸಿಯಾನ್ ಇರ್ತಾರೆ. ಅವರು ಕಾಲವನ್ನು ಸಮುದ್ರದಲ್ಲಿ, ಸಾಗರದಲ್ಲಿ ಅವರು ಕಳೀತಾ ಇರ್ತಾರೆ. ಅದರಿಂದ ಕೇವಲ ನಾವು ಏರೋಪ್ಲೇನ್ ಅಂಡ್ ಇದರಿಂದ ನಾವು ಎಲ್ಲ ರೀತಿಯ ಥಿಂಗ್ಸ್ ಎಲ್ಲವನ್ನು ಸಹ ನಾವು ಟ್ರಾನ್ಸ್ಪೋರ್ಟ್ ಇದನ್ನು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ಎಕ್ಸ್ಪೆನ್ಸಿವ್ ಗೂಡ್ಸ್, ಓಕೆ, ಕಾರ್ಗೋಸ್ ಎಲ್ಲವನ್ನೂ ಸಹ ನಾವು ಒಂದು ಸಮುದ್ರಯಾನದ ಮುಖಾಂತರ ನಾವು ಸಿಯಾನ್ ಟ್ರಾವೆಲ್ಸ್ ಮುಖಾಂತರ ನಾವು ಕಡಿಮೆ ವೆಚ್ಚ, ಓಕೆ, ಅದಕ್ಕೆ ಹಾಕುವಂಥ ಫ್ಯೂಯಲ್ ಸಹ ರೀಸನಬಲ್ ರೀತಿಯೇ ಅದು ಫ್ಲೋನಲ್ಲಿ ಹೋಗ್ತಾ ಇರ್ತಿರ್ತದೆ ಆನ್ ದ ಸಿ. ಓಕೆ, ಅಂಥದ್ರಲ್ಲಿ ಅವರು ಇಷ್ಟು ಕಷ್ಟದಿಂದ ಅವರು ಈ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಕವಿ ಇಂದು ವಿಮರ್ಶಾತ್ಮಕವಾಗಿ ತಿಳಿಸಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಎಸ್ ಎ ಫಿಯರ್ಫುಲ್ ಥಿಂಗ್ ದ ವಿಂಟರ್ ಟು ಶಾರ್ಟರ್ಡ್ ಬೈ ದ ಬ್ಲಾಸ್ಟ್. ನೋಡಿ ಹೇಳ್ತಾರೆ, ಫಿಯರ್ಫುಲ್ ಅಂದರೆ ಭಯ. ಆ ಭಯಾನದಂಥ ಚಳಿಯಲ್ಲಿ, ಆ ವಿಂಟರ್ನಲ್ಲಿ ಚಳಿ, ಆ ಒಂದು ಚಳಿಯಲ್ಲಿ ನಡುಗುವ ಚಳಿಯಲ್ಲಿ ದಿಸ್ ಎ ಫಿಯರ್ಫುಲ್ ಥಿಂಗ್ಸ್, ಆ ಒಂದು ಭಯಪೂರಕವಾದ ವಸ್ತುಗಳ ಒಂದು ಕಾಟ ಅಂದರೆ ಗಾಳಿ, ಬಿರುಗಾಳಿ, ಸ್ಟಾರ್ಮ್ ಆ್ಯಂಡ್ ಟೆಂಪೆಸ್ಟ್ ಈ ರೀತಿ ಎಲ್ಲ ಬರ್ತಾ ಇದ್ದಾವೆ. ಫ್ಲೋಸ್ ಆ್ಯಂಡ್ ಅದರ ಜೊತೆ ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್. ಆ ಒಂದು ಅಲೆ ಬಂದರೆ ಶಾರ್ಟರ್ಡ್ ಮೀನ್ಸ್ ಛಿದ್ರಗೊಳ್ಳೋದು. ಆ ಒಂದು ಬ್ಲಾಸ್ಟ್ ಅಂದರೆ ಒಂದು ಸ್ಫೋಟದಿಂದ ಎಲ್ಲವೂ ಸಹ ಛಿದ್ರಗೊಳ್ಳುತ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಟು ಇಯರ್ ಇಲ್ಲಿ ದ ರ್ಯಾಟ್ಲಿಂಗ್ ಆಫ್ ಟ್ರಂಪೆಟ್ ದ ಥಂಡರ್. ಅದು ಥಂಡರ್ ಮೀನ್ಸ್ ಬಿರುಗಾಳಿ, ಗುಡುಗು ಬಿರುಗಾಳಿಯ ರೀತಿ ಅದು ತುಂಬನೇ ಆ ಒಂದು ಮಳೆಯ ಕಾಟವೂ ಸಹ ಅಲ್ಲಿ ಉಂಟು. ಕಟ್ ಅವೇ ದ ಮಾಸ್ಟ್. ಇದನ್ನೆಲ್ಲ ನಿಲ್ಲಿಸಿ ಯಾವಾಗ ನಾವು ಅವರು ಹೋಗುವಂತಹ ಒಂದು ಕಷ್ಟವಾದಂತಹ ಸನ್ನಿವೇಶಗಳನ್ನು ಕವಿ ಇಲ್ಲಿ ವಿನಮ್ರವಾಗಿ ವಿವರಿಸ್ತಾರೆ. ಅಲ್ಲಿ ಯಾವ ಥರ ಆಗುತ್ತೆ ಅಂದರೆ ಅಲ್ಲೋಲ ಕಲ್ಲೋಲದ ರೀತಿ ಆ ಒಂದು ವಿಂಟರ್ಸ್ನ ಚಳಿ ಆ್ಯಂಡ್ ಹೆವಿ ರೈನ್ ಆ್ಯಂಡ್ ವೇವ್ಸ್ ಮೀನ್ಸ್ ಹೆವಿ ಫೋರ್ಸ್ ಆ್ಯಂಡ್ ಹೆವಿ ವೇವ್ಸ್ ಅಂದರೆ ಅಲೆಗಳು ತುಂಬಾ ಫೋರ್ಸ್ಫುಲ್ ಆನ್ ದ ಶೋರ್. ಅವು ಹೋಗ್ತಾ ಇರ್ತವೆ. ಆ ಒಂದು ಶೋರ್ ಒಂದು ದಡಗಳಿಗೆ ಹೋಗ್ತಾ ಇರ್ತವೆ, ಆಳವಾದಂತಹ ಡೀಪ್ ಆಫ್ ದ ಸಿ. ಅಲ್ಲಿ ಎಂಥರೂ ಸಹ ಯಾವುದೇ ರೀತಿ ನಿದ್ದೆ ಮಾಡಲು ಸಾಧ್ಯವಿಲ್ಲ. ಆ ಮಿಡ್ ನೈಟಲ್ಲಿ ನೋಡಿ, ಮಿಡ್ ನೈಟ್ ಆನ್ ದ ವಾಟರ್ಸ್, ಆ ಮಿಡ್ ನೈಟಲ್ಲಿ, ಆ ಮಧ್ಯರಾತ್ರಿಯಲ್ಲಿ ಸಮಯವನ್ನು ಕಳೆಯೋಕ್ಕೂ ಸಹ ಯಾರಿಗೂ ಆಗಲ್ಲ. ಒಂದು ಪ್ರಚಂಡವಾದಂತಹ ಬಿರುಗಾಳಿ, ಆಮೇಲೆ ಶಾಟರಿಂಗ್, ಅವೇನು ಹೊಡೆತಗಳಿಗೆ, ಆ ವ್ಯೂಸ್ಗೆ ಹಡಗಿನ ಒಂದೊಂದು ಪಾರ್ಟ್ಸು ಸಹ ಹಂಗಂಗೆ ಕಟ್ಟಾಗಬೇಕು, ಆ ರೀತಿ ಅವು ಬಂದು ಬಡಿತವೆ. ಆದರೂ ಸಹ ಅವರು ಎಲ್ಲವೂ ಸಹ ಒಂದು ಅನುಸರಿಸ್ಕೊಂಡು ಸಹ ಅವರು ಮೌನದಿಂದ ಕುಳಿತಿರ್ತಾರೆ. ಮತ್ತು ಗಾಡ್ ಜೀಸಸ್ನ ಅವರ ಪ್ರೇಯರ್ನ ಸಹ ಅವರು ಮಾಡ್ತಾರೆ. ಮೀನ್ಸ್ ಗಾಡ್ ಜೀಸಸ್ ಪ್ರೇಯರ್ಸ್ ಮೀನ್ಸ್ ಆಯಾ ರಿಲಿಜನ್ನವರು ಅವರ ಮನಸ್ಸಿನಲ್ಲಿ ಅದನ್ನು ಪ್ರೇಯರ್ನ ಅವರು ಮಾಡ್ಕೋತಾರೆ. ಓಕೆ, ಆ ಒಂದು ಸಮುದ್ರ ಯಾಕೆ ಅದು ಸಮುದ್ರ ಕಾಮಾಗಿರೋದೇ ತುಂಬ ಕಮ್ಮಿ. ಯಾವಾಗಲೂ ಸಹ ಅದರ ಒಂದು ಆಕ್ರಂದನ, ಅದರ ಒಂದು ವಾಯ್ಸ್ ಮುಗಿಲು ಮುಟ್ತಾ ಇರ್ತದೆ. ಅದು
ತುಂಬ ಹಲವಾದಂತಹ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಹೆವಿ ಫೋರ್ಸ್ಫುಲಿ ವೇವ್ಸ್, ಓಕೆ. ಆ್ಯಂಡ್ ವಿಂಟರಲ್ಲಿ ತುಂಬ ಕೋಲ್ಡ್ ಇರ್ತದೆ ಮತ್ತು ಡೀಪ್ ಆ್ಯಂಡ್ ಅಲ್ಲಿರುವಂಥ ತಿಮಿಂಗಿಲ ರೀತಿಯಂತಹ ಬಿಗ್ ನಿಮಲ್ಸ್ ರೀತಿ ಇರ್ತಿದ್ದಾವೆ. ಅವು ಟನ್ಗಟ್ಟಲೆ ವೆಯ್ಟ್ ಇರ್ತವೆ. ಅವು ಒಂದು ಸಲ ಹಡಗಿಗೆ ಟಚ್ ಮಾಡೋದೇ ಆಗಲಿ, ಅದು ಡೌನ್ ಅಪ್ ಇದು ಮಾಡಿದ್ರು ಸಹ ಹಡಗು ಏನಾಗ್ಬಿಡ್ಬಿಡ್ತದೋ. ಆ ರೀತಿ ಸಮುದ್ರದಲ್ಲಿ ನಾವಿಕರಿಗೆ ತುಂಬಾ ಕಷ್ಟಗಳು ಸಹ ತುಂಬಾ ಅವರು ಫೇಸನ್ನು ಮಾಡ್ತಾರೆ. ಓಕೆ, ಈ ಒಂದು 2 ಪದ್ಯದ ಒಂದು ಸಾರಾಂಶವನ್ನು ಹೇಳಿದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಏನೋ ನನಗೆ ಸಹಕರಿಸಿ. ನಮ್ಮಂಥವರಿಗೆ ವಿಡಿಯೋವನ್ನು ನೋಡಿ ಏನೋ ಒಂದು ಪ್ರಯತ್ನ, ಏನೋ ನನ್ನ ಒಂದು ನಾಲೆಡ್ಜಲ್ಲಿ ನಾನು ಪಾಠ ಮಾಡ್ತಾಯಿದ್ದೀನಿ. ಆ್ಯಸ್ ಐ ಕ್ಯಾನ್ ನಾಟ್ ಬಿ ಟೀಚರ್, ಓನ್ಲಿ ನಾನೇನೋ ಒಂದು ಜಸ್ಟ್ ಟ್ರೈ ಅಷ್ಟೇ. ಪ್ಲೀಸ್